Rolling. Action. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಹಾಗೆ ಸೀರಿಯಲ್ಸ್ ಮೂಲಕ ಕನ್ನಡ ಕಿರುತೆರೆ ಹಾಗೂ ಹಿರಿತರ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇರುವಂತಹ ನಿಮ್ಮದ ಪ್ರೀತಿಯ ಸ್ಯಾಂಡಲ್ವುಡ್ನ ಒಂದು ಚಾಮ್ ನಟ ಅಂತಲೇ ಹೇಳ್ಬೋದು. ಚೇತನ್ ಚಂದ್ರ ಅವರು ಇವತ್ತು ನಮ್ಮ ಸುಮನ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಬಿದ್ದಾರೆ. ಅದು ಕೂಡ ಈಗ ಅವರ ಹೆಸರು ಬದಲಾಗಿದೆಯಾ ಅಥವಾ ಸೀರಿಯಲ್ಗೋಸ್ಕರ ಹೆಸರನ್ನು ಬದಲಾಯಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಅವತಾರನೇ ಮರ್ಯಾದೆ ರಾಮಣ್ಣನ ಅವತಾರದಲ್ಲಿದೆ. ಸೊ ಈಗ ಸದ್ಯ ಮರ್ಯಾದೆ ರಾಮಣ್ಣ ಸೀರಿಯಲ್ ಮೂಲಕ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ನ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಮಂಜು ಅವರೇ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಮಗೆ ಟಿಪ್ಸ್ ಕೊಡ್ತೀರಾ? ಏನು ಟಿಪ್ಸ್ ಕೊಡಬೇಕು? ಏನಾದ್ರು ಕೊಡಿ. ಗರಡಿ ಮನೆಗೆ ಬನ್ನಿ. ಬೇಡ, ಅಲ್ಲಿಗೆ ಮಾತ್ರ ನಾನು ಬರೋಕ್ಕಿಲ್ಲ. ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಆ ಥರ ಫಿಟ್ನೆಸ್ ಬೇಕು ಅಂತಂದರೆ ನಮ್ಮ ಗರಡಿ ಮನೆಗೆ ಹೋಗ್ಬೇಕು. ಅಲ್ಲ, ಗರಡಿ ಫಿಟ್ನೆಸ್ ಮಾಡ್ಕೊಳ್ಳೋಕ್ಕೆ ಗರಡಿ ಮನೆಗೆ ಬರ್ಬೋದು. ಮುಂಚೆ ಪೈಲ್ವಾನ್ರುಗಳು ಊರನ್ನ ಕಾಯ್ತಾ ಇದ್ರಂತೆ, ಹಳ್ಳಿನ ಕಾಯ್ತಾ ಇದ್ರು, ಊರನ್ನ ಕಾಯ್ತಾ ಇದ್ರು, ಆ ಥರ. ಇವಾಗ ಅದೆಲ್ಲ ಇಲ್ಲ. ಇವಾಗ ಪಾಪ ಅವ್ರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅವರೇ ಅಷ್ಟು ಭಾರಿ ಶಿಸ್ತಾಗಿ ಪಾಲಿಸ್ಬೇಕು. ಅಲ್ಲ, ನೀವು ಭಾರಿ ಶಿಸ್ತಾಗಿ ಪಾಲಿಸ್ಬೇಕು. ನಾವು ಅದನ್ನು ಇವಾಗ ನಾನು ಅಷ್ಟು ಕರ್ನಾಟಕಕ್ಕೆ ಇವಾಗ ಒಬ್ಬ ಪೈಲ್ವಾನ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಹೌದಾ, ಒಂದು ಸೀರಿಯಲ್ ಮೂಲಕ. ಪೈಲ್ವಾನ್ರನ್ನ, ಎಸ್ಪೆಷಲಿ ಪೈಲ್ವಾನ್ರನ್ನ ಹೆಂಗೋ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಜಿಮ್ಮು, ಬಾಡಿ, ಫಿಟ್ನೆಸ್ಸು, 6 ಪ್ಯಾಕ್ಸು 8 ಪ್ಯಾಕ್ಸು ಅದೆಲ್ಲ ಮಾಡಿ ಬಿಟ್ಬಿಟ್ಟಿದ್ದೀನಿ. ಆಯಿತು, ಮಾಡಿದ್ದೀನಿ ಒಂದು ಸುಮಾರು ಸಿನಿಮಾಗಳಲ್ಲಿ. ಪೈಲ್ವಾನ್ಗಿರಿ ಮಾಡಿರಲಿಲ್ಲ. ಪೈಲ್ವಾನ್ಗಿರಿ ಅಂತ ಬಂದಾಗ ನಾನು ಹೋದೆ ಫಸ್ಟು. ಹೆಂಗಿದ್ರು 2 ತಿಂಗಳಾಗುತ್ತಲ್ಲ ನಿಮ್ಮದು ಶೂಟು ಸ್ಟಾರ್ಟ್ ಆಗೋಕ್ಕೆ, ನಾನು ಅಟ್ಲೀಸ್ಟ್ ನೋಡ್ಕೊಂಬರ್ತೀನಿ ಅಂತ ಹೋದಾಗ 1 ದಿನ 2 ದಿನ 3 ದಿನ ಅವ್ರು ಕೂತ್ಕೊಂಡು ಅವ್ರು ನೋಡ್ತೀನಲ್ಲ, ಮಾತಾಡ್ತೀವಲ್ಲ, ಯಾವ ರೀತಿ ಗರಡಿಗೆ ಬರ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಸಣ್ಣ ಮಕ್ಕಳೆಲ್ಲ ಕಸ ಹೊಡಿತಿರ್ತಾರೆ. ₹1 ತಗೊಳ್ಳಲ್ಲ, ಅಲ್ಲಿ ಫೀಸೇ ಇಲ್ಲ. ಅವ್ರು ಏನು ಹೇಳಿದ್ರು ಗೊತ್ತಾ ನನಗೆ, ನಮ್ಮ ಮಧುವಣ್ಣ ಸರ್ ಅಖಾಡದಲ್ಲಿ ನಮ್ಮ ಹುಡುಗ ಗೆದ್ಬಿಟ್ಟು ಇವ್ನು ಮಧುವಣ್ಣನ ಶಿಷ್ಯ ಅಂತಾರಲ್ಲ, ಕೂಗ್ತಾರಲ್ಲ, ಅಷ್ಟು ಸಾಕು ನನಗೆ. ಆ ಥರ ಎಲ್ಲರೂ ಇದ್ದಾರೆ ಇವಾಗ, ಎಲ್ಲಿದ್ದಾರೆ? ಎಷ್ಟು ಶಿಸ್ತುಬದ್ಧಾಗಿ, ಎಷ್ಟು ಚೆನ್ನಾಗಿ ಕಟ್ಟುಮಸ್ತಾಗಿ ಹೆಂಗೆ ಶ್ರಮಪಟ್ಟು ಹೆಂಗೆ ಸಾಧನೆಗಳು ಮಾಡ್ತಾ ಇರ್ತಾರೆ ಅಂದರೆ, ಏನು ದಂಡ ಸಪೋರ್ಟ್ ಹೊಡೆದ್ರೆ, ಬಸ್ಗೆ ಹೊಡೆದ್ರೆ 500 1000, ಇಲ್ಲೆಲ್ಲ 30 ಓಕೆ ಚೇಂಜ್, 30 ಚೇಂಜ್ ಅಂತೀವಲ್ಲ, 500 1000 2000 3000 ಹಂಗೆ ಹೊಡಿತಾ ಇರ್ತಾರೆ. ಹೌದಾ? ಏನು 15 ವರ್ಷ ಫಸ್ಟ್ ದಿನ ಹೋದಾಗ ನಾನು ಆ್ಯಕ್ಚುಲಿ ನಮ್ಮ ಜಿಮ್ಮಲ್ಲಿ, ನನ್ನ ಏರಿಯಾದಲ್ಲಿ ನಮ್ಮ ಜಿಮ್ಮಲ್ಲಿ ನಾನೇ ರಾಕ್ಷಸ. ನನಗೆ ಗೊತ್ತು. ನಾನು ಎಲ್ಲ ವೇಟ್ಸ್ ಎಲ್ಲ ಎತ್ತೆದ್ದು ಬಿಸಾಕ್ತಾನೆ, ಇರೋ ವೇಟ್ಸೇ ಸಾಕಾಗ್ತಾರಲ್ಲ. ಅಲ್ಲಿ ಹೋದೆ, ಫಸ್ಟ್ ವೀಕು ಮಾಡಿದೆ. ಯಾಕೋ ಭಾರಿ ಬೇರೆ ಥರ ಅನ್ನಿಸ್ತು. 2ನೇ ವಾರ ಅವ್ರ ಸತಿ ಹಿಂಗೆ ಮುಟ್ಟಿದ್ರು ನನ್ನನ್ನು. ಮುಟ್ಬಿಟ್ಟು ಏನ್ರಿ ಹಿಂಗೊಳ್ಳೆ ಪಳ್ಳಿಗಿದ್ದೀರಲ್ಲ ಅಂದ್ಬಿಟ್ರು ನನ್ನ. ನಾನು ಇದರಪ್ಪ ಹಿಂಗಿದ್ದೀನಿ, ನನಗೇನೆ ಹಿಂಗೆ ಅಂದ್ಬಿಟ್ರಲ್ಲ ಅಂತ. ನೋಡೋದಕ್ಕೂ ಅಂದರೆ ನೀವು ಈ ಫಿಟ್ನೆಸ್ಗೂ ಆ ಗರಡಿ ಮನೆ ಫಿಟ್ನೆಸ್ ಬೇರೆನೆ, ನಿಮ್ಮ ಸ್ಕಿನ್ನೇ ಬೇರೆ ಥರ ಆಗ್ಬಿಡುತ್ತೆ. ಯಾವಾಗ ನೀವು ಲಡಾತ್ ಮಾಡ್ತೀವಿ, ಕಸರತ್ತು ಬಿದ್ದು ನೀವು ಯಾವಾಗ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸ್ತಾರೋ ಅವರು, ಇವಾಗ ನಾವೆಷ್ಟು ಮ್ಯಾಕ್ಸಿಮಮ್ ನಾವು ಎಲ್ಲರನ್ನ ಒಬ್ಬ ಮನುಷ್ಯನ ಎಷ್ಟು ಮುಟ್ತೀವಿ, ಇಷ್ಟೇ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಮಂಜು? ಚೆನ್ನಾಗಿದ್ದೀರಾ ಮಂಜು? ಇಷ್ಟೇ. ನಿಮ್ಮ ಮುಖಗಳನ್ನ ಹಾಕೊಂಡು ತಿಕ್ತಾ ಇದ್ರಿ, ಹಿಂಗೆ ಮುಖನೇ ಹಂಗೆ ತಿಕ್ಕೊಂತಾರೆ ಅಂದರೆ ಮೈಯಿಂದ ಹೆಂಗೆ ತಿಕ್ಬೇಕು, ಹೆಂಗೆ ತಿಕ್ಕಿರುತ್ತೆ, ಮೈಯೇ ಬೇರೆ ಥರ ಆಗ್ಬಿಡುತ್ತೆ. ಮೈ ಫಸ್ಟ್ ಎಲ್ಲ ನನಗೆ ಬ್ಲಡ್ ಕ್ಲಾಟ್ ಆಗ್ಬಿಡ್ತಿತ್ತು ಅಲ್ಲಿ. ಲಡಾತ್ ಮಾಡ್ಬೇಕಾದ್ರೆ ಇಷ್ಟಿಷ್ಟಾಗಲ್ಲ ಬ್ಲಡ್ ಕ್ಲಾಟ್, ಇಲ್ಲಿ ಎಲ್ಲಿ ಹಿಂಗೆ ಹಿಡಿದ್ರೆ ಸಾಕು ನಮಗೆ ಬ್ಲಡ್ ಕ್ಲಾಟ್ ಆಗೋಗ್ಬಿಡೋದು, ಅಷ್ಟೊಂದು ಹಿಡಿತಾರೆ. ಅದಾದಮೇಲೆ 1 ತಿಂಗಳಾಯ್ತು. 1 ತಿಂಗಳಾದ್ಮೇಲೆ ಮೂಳೆಗಳು ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಸಲ್ ನೋವು ಬರುತ್ತೆ ಗೊತ್ತಾ ನಮಗೆ, ಮಸಲ್ ಸೋರ್ನೆಸ್ಸು. ಅಪ್ಪ ನೆನ್ನೆ ವರ್ಕೌಟ್ ಮಾಡಿದ್ದು ಮೈ ಕಾಲೇ ಹಿಡ್ಕೊಂಡ್ಬಿಟ್ಟಿದೆ. ಮಸಲ್ ನೋವು ಇಲ್ಲ, ಮೂಳೆ. ಈ ಮೂಳೆ ನೋವ್ತಾ ಇತ್ತು, ಈ ಮೂಳೆ ತೊಡೆ ಮೂಳೆ, ಈ ಮೂಳೆ ಇದೇನಂತಾರೆ ಗೊತ್ತಾಯಿದೆ, ಕಾಲರ್ ಬೋನ್ ಅಂತಾರೆ. ಈ ಕಾಲರ್ ಬೋನ್ ನನ್ನ ಜೀವನದಲ್ಲಿ ನೋವೇ ಬಂದಿರಲಿಲ್ಲ. ಕಾಲರ್ ಬೋನ್ ನೋವು ಬಂದ್ಬಿಡ್ತು. ಎಲ್ಲ ಬೋನ್ಗಳು ನೋವು ಏನಾಗಲ್ಲ, ತಂಡಾಯಿ ಮಾಡ್ಕೊಂಡು ಕುಡೀರಿ ಅಂತಿದ್ರು. ತಂಡಾಯಿ ಅಂದರೆ ಬಾದಾಮಿ, ಬೇರೆ ಬೇರೆ ಥರ ಈ ಸೂರ್ಯಕಾಂತಿ, ಡ್ರೈ ಫ್ರೂಟ್ಸ್, ಸನ್ಫ್ಲವರ್ ಸೀಡು, ಪಂಪ್ಕಿನ್ ಸೀಡು, ಮಸ್ಕ್ಮಿಲನ್ ಸೀಡು, ಇದನ್ನೆಲ್ಲ ಹಾಕಿ ಅರೆದ್ಬಿಟ್ಟು ಅದರಲ್ಲಿ ಹಾಲು ತೆಗೆದು ಅದನ್ನು ಕುಡಿತೀವಿ. ಅದನ್ನು ತಂಡಾಯಿ ಅಂತಾರೆ. ಅದು ಸಖತ್ ಕ್ಯಾಲ್ಸಿಯಂ ಇರುತ್ತೆ. ಮತ್ತು ಅದಕ್ಕೆ ಸೋಂಪಲ್ಲ ಹಾಕ್ತೀವಿ. ಅದು ಆಂಟಿ ಇನ್ಫ್ಲಮೇಟ್ರಿ. ನಿಮ್ಗೆ ಒದೆ ಬಿದ್ರೂ ಇನ್ಫ್ಲಮೇಷನ್ ಆಗಕ್ಕೆ ಬಿಡಲ್ಲ, ಸರಿ ಮಾಡುತ್ತೆ. ನೆಕ್ಸ್ಟ್ ದಿನಕ್ಕೆ ರೆಡಿ ಆಗ್ಬಿಡ್ತೀರ. ಮತ್ತೆ ಲಡಕ್ ಮಾಡಕ್ಕೆ ರೆಡಿ, ನೀವು ಮತ್ತೆ ಸಾಧನೆ ಮಾಡಕ್ಕೆ ರೆಡಿ, ಈ ಥರ. ಆಮೇಲೆ ಜೊತೆಗೆ ಅವರು ಏನು ವರ್ಕೌಟ್ ಹೇಳ್ತಾರೆ ಅಷ್ಟು ವರ್ಕೌಟು. ಅದೇ ಥರ ರೆಸ್ಟು, ಫುಡ್ಡು, ರೆಸ್ಟು, ವರ್ಕೌಟ್ ಅಂತೂ ನೆಕ್ಸ್ಟ್ ಲೆವೆಲ್ ವರ್ಕೌಟ್. ಅದು
ಸೊ ಇದೆಲ್ಲ ಮಾಡ್ಬೇಕಾದ್ರೆ ಇವು ಯಾವಾಗ ಈ ಬೋನೆಲ್ಲ ನೋವು ಬಂತಲ್ಲ ಕರೆಕ್ಟಾಗಿ ಅವ್ರೇನು ಹೇಳಿದ್ರು ರೂಟೀನ್ ಎಷ್ಟು ಗಂಟೆಗೆ ಬರಬೇಕು ಎಷ್ಟು ಗಂಟೆಗೆ ಮಾಡಬೇಕು ಎಷ್ಟು ಗಂಟೆ ಯಾವ ಥರ ಇರಬೇಕು ಏನು ಎಷ್ಟು ಕಟ್ಟುಬಸ್ತಾಗೆ ಅಂದರೆ ನೀವು ತುಂಬ ಶಿಸ್ತುಬದ್ಧಾಗಿರಬೇಕು ಅದನ್ನು ಮಾಡಬೇಕಾದ್ರೆ ಗುರುಗಳು ಅಲ್ಲಿ ಗುರು ಪರಂಪರೆ ಅನ್ನೋದು ಇನ್ನೂ ನಾವು ಗುರುಕುಲ ಅದೆಲ್ಲ ನೋಡ್ತಿದ್ವಿ ಗೊತ್ತಾ ಹಳೆ ಕಾಲದಲ್ಲಿ ಗುರುಗಳು ಹಿಂಗೆ ಕುತ್ಕೊತಾ ಇದ್ರು ಒಂದು ಕಟ್ಟೆ ಮೇಲೆ ಶಿಷ್ಯರೆಲ್ಲ ಹಿಂಗೆ ಇರ್ತಿದ್ರು ಅದು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಇನ್ನೂ ಹಂಗೆ ಇದೆ. ಮತ್ತೆ ಹುಡುಗರು ಅಷ್ಟೇ ಒಂದು 19-20 ವರ್ಷದವರು ನೋಡಕ್ ಮಗುಗಳ ಥರ ಇರ್ತಾರೆ. ಕಿವಿಯೆಲ್ಲ ಇಷ್ಟು ದಪ್ಪ ಆಗ್ಬಿಟ್ಟು ಕಿವಿ ಮುರಿದ್ಬಿಟ್ಟಿರುತ್ತೆ ಅಂದರೆ ಹೊಡೆದಾಡ್ಬೇಕಾದ್ರೆ ಕಿವಿ ಮುರಿದು ಇಷ್ಟು ದಪ್ಪ ಇರುತ್ತೆ. ಆದರೆ ಮಾತಾಡೋದು ಮಕ್ಕಳ ಥರ ಮನಸ್ಸು. ಆದರೆ ಇದಕ್ಕೆ ಬಿದ್ದರೆ ರಾಕ್ಷಸರು, ಅಖಾಡದಲ್ಲಿ ಬಿದ್ದರೆ ರಾಕ್ಷಸರು ಬಿಸಾಕ್ತಿರ್ತಾರೆ ಮೇಲಿಂದ ಏನು ಮೂಟೆ ನಾನು ಯಾಕೆ ಬರಲ್ಲ ಅನ್ನೋ ಇದೇ ಒಂದು ಕಾರಣಕ್ಕೆ ನಾನು ಬರಲ್ಲ. ನೀವೆಲ್ಲ ಎತ್ತ ನಾನು ಬಿಸಾಕ್ತಿರೋ ಅಂತ ಬಿಸಾಕೋದು ಅಂತಲ್ಲ, ಅದು ಯಾರು ನನಗಂತೂ ಫಸ್ಟ್ ಹೋದಾಗ ನನಗೆ ಇವಾಗ ನಾವು ಸಣ್ಣ ಮಕ್ಕಳು ಒಂದು 2 ವರ್ಷದ ಮಗುನ ಹಿಂಗೆಲ್ಲ ಹಿಂಗೆ ಬೀಳ್ಸಾಡ್ ಆಟ ಆಡ್ತೀವಿ ಗೊತ್ತಾ, ಕಾಲ್ ಕೊಟ್ಟು ಹಿಂಗ್ ಆ ಥರ ಬೀಳ್ಸಾಡ್ ಆಟ ಆಡ್ಬಿಟ್ರೆ ನಿಮ್ಮನ್ನ ಅದೇ ಹೇಳಿದ್ದು. ಅದಾದ್ಮೇಲೆ ಒಂದು 2 ತಿಂಗಳಾದ್ಮೇಲೆ ಅಂದರೆ ನಾನು ಪ್ರತಿದಿನ ಬಿಡ್ತಿರ್ಲಿಲ್ಲ, ಯಾಕಂದರೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಷ್ಟಿತ್ತಲ್ಲ. ನನಗೆ ಬೇರೆ ಪ್ರಾಜೆಕ್ಟ್ಗಳು ಈ ಪ್ರಾಜೆಕ್ಟ್ ರೆಡಿ ಆಗ್ಬೇಕಾದ್ರೆ ನಾನು ಬೇರೆ ಪ್ರಾಜೆಕ್ಟ್ಗಳು ಏನು ಅವಶ್ಯಕತೆ ಸದ್ಯಕ್ಕೆ ನಾನು ಅದ್ರ ಬಗ್ಗೆ ತಯಾರಿ ತಗೊಳ್ಳಲ್ಲ, ಇದಕ್ಕೆ ತಯಾರಿ ತಗೋತಿದ್ದೆ. ಹೆಂಗಿದ್ರು ಅಲ್ಲೇ ಇದ್ದಲ್ಲ, ಮೈಸೂರಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಮನು ಅಂತ, ಅವ್ರ ಮನೆಯಲ್ಲೇ ಇದ್ದೆ. ತಂಡಾಯಿ ಮಾಡ್ಕೋ, ಕುಡಿ, ಹೋಗು, ವರ್ಕೌಟ್ ಮಾಡು, ತಿನ್ನೋ. ಮತ್ತು ಅವ್ರದ್ದು ಪ್ರತಿಯೊಬ್ಬರದ್ದು ಮೈಂಡ್ ಸೆಟ್ ಯಾವ ಥರ ಇರುತ್ತೆ, ಹೆಂಗಿರ್ತಾರೆ ಪೈಲ್ವಾನ್ರು ಅಂದರೆ ಹೆಂಗೆ, ಅವ್ರು ಎಷ್ಟು ಸಾಫ್ಟ್ ಅಂತ ಅಂದರೆ ಯಾರ ಜೊತೆನೂ ಗುದ್ದಾಡಲ್ಲ, ಯಾರ ಜೊತೆನೂ ಹೊಡೆದಾಡಲ್ಲ. ಅಕಸ್ಮಾತ್ ಯಾವನಾರ ಪೈಲ್ವಾನ ಒಬ್ಬ ಕೋಪ ಬಂದು ಯಾರಿಗಾರ ಹೊಡೆದ ಅಂದರೆ ಎಷ್ಟೊಂದು ಜನ ಪೈಲ್ವಾನರು ಜೈಲಲ್ಲಿದ್ದಾರೆ ಅಂತಲೂ ಕಥೆಗಳು ಕೇಳ್ಬಿಟ್ಟೆ ಅಲ್ಲಿ. ಯಾರೋ ಒಬ್ಬ ರೌಡಿನೇ, ಯಾರೋ ಒಬ್ಬ ದೊಡ್ಡ ರೌಡಿ ಏನೋ ತಗೊಬಂದ ಏನೋ ಹೊಡೆಯೋಕ್ಕೆ, ಇವ್ ಯಾಕೋ ಅಂತ ಇವನೇನಾದ್ರು ಹೊಡೆದು ಅವ್ನು ಸತ್ತೋಗ್ಬಿಡ್ತಾನಂತ ರೌಡಿ, ಇವ್ರನ್ನ ತಗೊಂಡು ಜೈಲ್ಗೆ ಹಾಕ್ಬಿಡ್ತಾರೆ. ಆ ಥರ ಆಗಿದೆ. ಅದಕ್ಕೆ ಪೈಲ್ವಾನ್ರುಗಳು ಎಲ್ಲೂ ಆಚೆನೇ ಬರಲ್ಲ. ಅವ್ರೊಂಥರ ಈ ಬಾಣಂತೀರು ಇರ್ತಾರಲ್ಲ, ಮನೆಯಲ್ಲೇ ಇರ್ತಾರಲ್ಲ, ಆ ಥರ ಚೆನ್ನಾಗಿ ಕಸರತ್ತು ಮಾಡ್ತಾರೆ, ಊಟ ತಿಂತಾರೆ, ಮನೆಯಲ್ಲೇ ಇರ್ತಾರೆ, ಬೇರೆ ಕೆಲಸಗಳಿರುತ್ತೆ, ಅಷ್ಟು ಬಿಟ್ಬಿಟ್ಟು ಇನ್ನೇನು ಮಾಡಲ್ಲ. ಮಾತ್ರ ಭಾರಿ ಖುಷಿ ಆಯಿತು ಆ ಒಂದು ಸ್ಪೋರ್ಟ್ ನೋಡಿ ನನಗೆ. ಮುಳೆ ನೋವು ಬಂತು ಅಂದಲ್ಲ, 2 ತಿಂಗಳಾದ್ಮೇಲೆ ನಾನು ವೇಟ್ ಚೆಕ್ ಮಾಡಿದ್ರೆ ನಾನು ದಪ್ಪ ಆಗಿಲ್ಲ, ನಾನು ಬರೀ ಬೋನ್ ವೇಟ್ 5-6 kg ಜಾಸ್ತಿ ಆಗಿತ್ತು. ಬೋನ್ ವೇಟೇನೆ, ಬರೀ ಬೋನ್ ವೇಟ್. ನಿಮ್ಮದು ಮಸಲ್ಲು ವೇರಿಯಂಟಿಯರ್ ಆದಾಗಲೇ ಮಸಲ್ ನಿಮ್ಮದು ಫುಡ್ ಹಾಕಿದಾಗ ಅದು ಅಲ್ಲಿ ಫಿಲ್ ಆಗುತ್ತೆ, ನಿಮ್ಮದು ಕ್ಲೀನಾಗೆ ಒಂದು ಬೇರೆ ಥರ ಶೇಪ್ ಬರುತ್ತೆ. ಇದರಲ್ಲಿ ಮೂಳೆಗೆ ಜಾಸ್ತಿ ನಿಮಗೆ ಏನು ಮೂಳೆ ಸ್ಟ್ರಾಂಗ್ ಆಗೋದಕ್ಕೆ ಮೂಳೆಗೆನೆ ಒದೆ ಬೀಳೋದು, ಮೂಳೆಗೆನೆ ಎಕ್ಸಸೈಸ್ ಆಗೋದು. ಇದರಲ್ಲಿ ಮೂಳೆನೇ ವೇರಿಯಂಟಿಯರ್ ಆಗುತ್ತೆ, ಮೂಳೆನೇ ಸಣ್ಣ ಮೈನ್ಯೂಟ್ ಫ್ರ್ಯಾಕ್ಚರ್ಸ್ ಆಗುತ್ತೆ. ಪ್ರತಿಯೊಂದು ನನಗಂತೂ ಇಲ್ಲೆಲ್ಲ ಎಷ್ಟೆಷ್ಟು ಒದೆ ಬಿದ್ದುಬಿಟ್ಟಿತ್ತು ಅಂತಂದರೆ, ಕಿವಿಯೆಲ್ಲ ಶೇಪ್ ಇದೆಲ್ಲ ರಕ್ತನೇ ಬಂದ್ಬಿಟ್ಟಿತ್ತು ನನಗೆ. ಅಂದರೆ ಒಳಗಡೆಯಿಂದ ಅಲ್ಲ, ಮೇಲ್ಗಡೆಯಿಂದ ಉಜ್ತಾರಲ್ಲ ಹಿಂಗೆ ಹಿಡಿದು ಹಿಂಗೆ ಹೇಳಿದ್ರೆ. ಕುತ್ತಿಗೆನೂ ಅಷ್ಟೇ, ನನ್ನ ಮುಂಚೆ ಹಿಂಗಿರಲಿಲ್ಲ, ತೆಳ್ಳಗಿತ್ತು ಕುತ್ತಿಗೆ, ಎಲ್ಲ ಚೇಂಜ್ ಆಗ್ಬಿಟ್ಟಿದೆ, ಎಲ್ಲ ದಪ್ಪ ಆಗ್ಬಿಟ್ಟೈತೆ. ಇಲ್ಲ ತುಂಬ ಚೆನ್ನಾಗಿದೆ ನನ್ನ ಫಿಟ್ನೆಸ್. ನಾನೇ ಒಂದು 15 ವರ್ಷ ಹಿಂದಕ್ಕೆ ಹೋದಂಗೆ ಮತ್ತೆ ನನಗೆ ಗೊತ್ತಾಗುತ್ತೆ. ಮುಂಚೆ ನಾನು ಒಂದು ಕುಂಭರಾಶಿ ಅಂತ ಒಂದು ಸಿನಿಮಾ ಮಾಡಿದಾಗ ಆ ಟೈಮಲ್ಲಿ ನಾನು 3:30-4 ಗಂಟೆಗೆ ಎದ್ಬಿಟ್ಟು ವರ್ಕೌಟ್ ಹೋಗ್ತಿದ್ದೆ. ಇವಾಗ ನಾನು 3:30-4 ಗಂಟೆಗೆ ವರ್ಕೌಟ್ ಸ್ಟಾರ್ಟ್ ನಂದು. ಸೂರ್ಯ ಹುಟ್ಟೋಷ್ಟರಲ್ಲಿ ನನ್ನ ವರ್ಕೌಟೇ ಮುಗ್ದೋಗಿರುತ್ತೆ. ಸೂರ್ಯ ಹುಟ್ಟಿದ ಮೇಲೆ, ಸೂರ್ಯ ಹುಟ್ಟೋದೇ 15 ವರ್ಷ ಆಗಿತ್ತು ನೋಡಿ, ಬರೀ ಬಿತ್ಕೊಂಡಿದ್ದೀನಿ. ಯಾವ ಶೂಟಿಂಗ್ ಬರೋ 9 ಗಂಟೆಗೆ ಬರ್ತೀನಿ, 7 ಗಂಟೆಗೆ ಎದ್ದೋ 7 ಗಂಟೆ ಅಷ್ಟೊತ್ತು ಸೂರ್ಯ ಬಂದಿರ್ತಾನೆ ಮೇಲೆ. ಇವಾಗ ಸೂರ್ಯ ಊಟಕ್ಕಿಂತ ಮುಂಚೆನೇ ಎಲ್ಲ ವರ್ಕೌಟ್ ಎಲ್ಲ ಮುಗಿದು ತುಂಬ ಚೆನ್ನಾಗಿ ಇದಾಯಿತು. ನಾನು ಕಸರತ್ತು ಸ್ಟಾರ್ಟ್ ಮಾಡಿದ್ದು. ಈ ಸೀರಿಯಲ್ ಒಪ್ಕೊಳ್ಳೋ ಕಾರಣನೂ ಅಷ್ಟೇ. ಯಾವಾಗ ಅವ್ರು ನನಗೆ ಸಿನಿಮಾಗಳು ಮಾಡ್ತಾ ಇರ್ತೀವಿ, ಓಕೆ, ನಾವು ನಾನು 6 ಪ್ಯಾಕ್ಸ್ ಮಾಡಿದಾಗಲೇ ಡೈರೆಕ್ಟ್ರು ಶೂಟ್ ಮಾಡೋಕ್ಕಾಗಲ್ಲ, ಏನೋ ಒಂದು ಕಾರಣದಿಂದ ಇಲ್ಲ ಸ್ವಲ್ಪ ನೀವು ವರ್ಕೌಟ್ ಮಾಡ್ತಿರ ತಾನೆ, ನಿಮಗೆ ಗೊತ್ತಲ್ವಾ ಎಷ್ಟು ಕಷ್ಟ ಅಂತ ಮಾಡೋದು. ಯಾವಾಗ ನಾವು ರೆಡಿ ಆಗಿರ್ತೀವಿ ಆ ಟೈಮಲ್ಲಿ ಶೂಟ್ ಆಗಿರಲ್ಲ. ಬಟ್ ಈ ಸೀರಿಯಲ್ ನಾನು ಯಾವಾಗ ಕತೆ ಕೇಳಿದ್ನೋ ಮತ್ತು ಈ ಥರ ಬರುತ್ತೆ ಅಂತ ನನಗೊಂದು ಇಮ್ಯಾಜಿನೇಷನ್ ಬಂತು. ಮತ್ತು ಟೀಮ್ ಯಾವಾಗ ಇಷ್ಟೊಂದು ಎಂಥೂಸಿಯಾಸಮಿಂದ ಇತ್ತು, ಪ್ರೊಡ್ಯೂಸರ್ಸು ಅಷ್ಟೇ ಒಂದು ಪ್ಯಾಷನೆಟ್ ಆಗಿದ್ದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅದೇ ಥರ ಇದೆ. ಮತ್ತು ನಮ್ಮ ನಾಡು ಯಾವಾಗ ನಾನು ಕುಸ್ತಿ ಅಲ್ಲಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ನೋಡೋದನ್ನ ಅವ್ರದ್ದೆಲ್ಲ ಮಾತಾಡ್ಸೋದು ನನಗೊಂಥರ ಭಾರಿ ಇಷ್ಟ ಆಯಿತು. ಅದೇ ಖುಷಿನ ಇವ್ರ ಹತ್ರ ಹಂಚ್ಕೊಂಡಾಗ ಇವರು ಅದ್ರ ಬಗ್ಗೆನೇ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ನನಗೆ ಅದು ಇಷ್ಟ ಆಗಿ ಕುಸ್ತಿ ಯಾರ ಜೊತೆ ಆಡೋಕ್ಕೆ ಹೋಗಲ್ಲ. ಅವಲ್ಲೂ ಅಷ್ಟೇ. ಇವಾಗ ಅವರೇ ಹೇಳ್ತಾರೆ, ಹಿಂಗೆ ಪ್ರಾಕ್ಟೀಸ್ ಮಾಡಿ ಕುಸ್ತಿ ಮಾಡಿಸೇ ಬಿಡೋಣ ಮ್ಯಾಚ್ನ ಅಂತ. ಅಲ್ಲೆಲ್ಲ ಇವಾಗ ರೆಗ್ಯುಲರಾಗಿ ನಮ್ದು ಅಲ್ಲಿ ಮ್ಯಾಚ್ ಇರುತ್ತೆ ಒಳಗಡೆ, ಅಖಾಡದಲ್ಲಿ ಇರುತ್ತೆ, ಆಚೆ ಕಡೆ ಎಲ್ಲ ಮಾಡಿಲ್ಲ ಬೇರೆಯವ್ರ ಜೊತೆ. ಅವ್ರೇನಾದ್ರು ನಮ್ಮ ಗುರುಗಳು ಮಾಡಿ ಅಂತಂದರೆ ಅದನ್ನು ಮಾಡಿಬಿಡ್ತೀನಿ. ಅದೊಂಥರ ಮಜಾ ಇದೆ.
ಓಕೆ, ಈಗ ಪೈಲ್ವಾನ್ ಸಿನಿಮಾಗೆ ಕಿಚ್ಚ ಸುದೀಪ್ ಅವರು ಈ ಒಂದು ಕುಸ್ತಿಯನ್ನಾಗಿರ್ಬೋದು ಅಥವಾ ಈ ಗರಡಿಯನ್ನಾಗಿರ್ಬೋದು ನೋಡಿದ್ದು ನಾವೆಲ್ಲ ನೆನಪಿದೆ. ಬಿಕಾಸ್ ಯಾಕಂತಂದ್ರೆ ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ಆ ಪಾತ್ರಕ್ಕೆ ಪರಿಪೂರ್ಣತೆಯನ್ನು ಒದಗಿಸ್ಬೇಕು ಅಂತಂದಾಗ ಅದರ ಹಿನ್ನೆಲೆ ತಿಳ್ಕೋಬೇಕು, ಯಾವ ರೀತಿ ಆಡಬೇಕು ಅನ್ನೋಂಥದ್ದು. ಬಿಕಾಸ್ ಯಾಕಂದರೆ ನಮಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಆನ್ಸ್ಕ್ರೀನಲ್ಲಿ ಹೋದರೆ ನಾವು ಒಂಥರ ಅಜೀಬ್ ಆಗಿಬಿಡ್ತೀವಿ. ಸೊ ನೀವು ಈ ಒಂದು ಪಾತ್ರಕ್ಕೆ ಈ ಒಂದು ಪೈಲ್ವಾನ್ ಆಗಿರ್ಬೋದು ಅಥವಾ ಗರಡಿಯಲ್ಲಾಗಿರ್ಬೋದು ಏನೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ರಿ, ಹಾಗೆಯೇ ಈ ಒಂದು ಪಾತ್ರಕ್ಕೆ ಏನೆಲ್ಲ ಅನುಕೂಲತೆಗಳನ್ನು ಮಾಡ್ಕೊಂಡ್ರಿ ಔಟ್ಪುಟ್ ಚೆನ್ನಾಗಿ ಬರೋದಕ್ಕೆ ಅಂತ? ನಾವುಗಳು ಅಜೀಬ್ ಆದರೂ ಪರವಾಗಿಲ್ಲ, ನಾನು ಏನು ಪಾತ್ರ ಮಾಡ್ತಿದ್ದೀರಲ್ಲ ಆ ಪಾತ್ರನ ಮತ್ತೆ ಆ ಪಾತ್ರನ ರೆಪ್ರೆಸೆಂಟ್ ಮಾಡೋ ಅಂಥ ಪೈಲ್ವಾನ್ಗಳು ಅಜೀಬ್ ಆಗಬಾರ್ದು. ಆ ಥರ ಆಗಬಾರ್ದು ಅಂದರೆ ನಾನು ಅದೇ ಥರನೇ ಪ್ರಾಕ್ಟೀಸ್ ಮಾಡಬೇಕು, ಅದೇ ಥರ ನಿಂತ್ಕೋಬೇಕು. ನಾನು ತೊಡೆ ತೊಟ್ಟದ್ರು ಪೈಲ್ವಾನನ್ನೇ ತೊಡೆ ತೊಡ್ತಾ ಇದ್ದಾನೆ ಅಂತಾರೆ ಇವಾಗ. ಆ್ಯಕ್ಟಿಂಗ್ ಮಾಡೋದು ಬೇರೆ. ನಾನು ಮೀಸೆ ತಿರುವುದ್ರು ಹಂಗೆ ಅಂತಾರೆ, ನಾನು ಅಕಡದಲ್ಲಿ ನಿಂತ್ಕೊಂಡು ಒಬ್ಬನ ಎತ್ಕೊಂಡು ಕುಕ್ಕಿದ್ರು ಹಂಗೆ ಇರಬೇಕು. ಅದನ್ನ ಈ ಫೈಟ್ ಮಾಸ್ಟರ್ಗಳು ಇದ್ರಲ್ಲೂ ಬಂದಿದ್ರು, ಎಲ್ಲರಿಗೂ ಇದು ಬರಲ್ಲ ಫೈಟ್. ಅವರು ಫಿಲ್ಮಿ ಸ್ಟೈಲಲ್ಲಿ ಹೊಟ್ಟೋಗ್ಬಿಡ್ತಾರೆ. ಸರ್ ಜಂಪು ಸರ್ ಕಿಕ್ಕು ಹೊಡೆದ ತಕ್ಷಣ ಅವೆಲ್ಲ ಆಗಲ್ಲ. ಜಗ್ಗಾಡೋದೇ ಪೈಲ್ವಾನ್ಗಿರಿ. ಹೊಡಿಯಲ್ಲ ಗಿಂಟಲ್ಲ ಪರ್ಚಲ್ಲ, ಜಗ್ಗದು ಹಿಡಿದು ಎಳಿತಾರೆ, ಒಬ್ರಿಗೊಬ್ರು ಎಳಿತಾರೆ. ತೋರಿಸ್ಲಾ ಹೆಂಗೆ ಅಂತ? ಇಲ್ಲ ಏನು ಇಲ್ಲ, ಹಿಡಿತಾರೆ ಹಿಡಿದ್ರೆ ತಲೆ ಇರುತ್ತಲ್ಲ ಇದು ತೆಗಿರಿ ತಗೊಳ್ಳಿ ಇಟ್ಬಿಡ್ತೀನಿ ಒಟ್ಟಿನಲ್ಲಿ ನನ್ನ ಕೈ ಇಲ್ಲ 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 ಸೀರಿಯಸ್ ಮುಡಿಸ್ಕೊಂಡು ಹೋಗ್ತೀನಿ ಅಂತ ಭಯ. ಇಲ್ಲ ಇದ್ರಲ್ಲಿ ಏನ್ ಗೊತ್ತಾ, ಹೈಟು ವೆಯ್ಟು ಅದೆಲ್ಲ ಮ್ಯಾಟ್ರ್ ಅಲ್ಲ, ನೀವು ಎಷ್ಟು ಸಾಧನೆ ಮಾಡಿದೀನಿ ಅನ್ನೋದು ಮ್ಯಾಟ್ರು. ಇದೆಲ್ಲ ಎಷ್ಟು ಗಟ್ಟಿ ಆಗಿರುತ್ತೆ ಗೊತ್ತಾ? ಇದು ನೋಡಿ ಹಿಂಗೆ ಹಿಡಿತೀವಲ್ಲ, ಇದು ಹಿಡ್ಕೋಬೇಕು. ಏನು ಹಿಡ್ಕೊಳ್ಳಿ, ನಾನು ಕುತ್ತಿಗೆ ಹಿಡ್ಕೊಂಡಿರ್ಬೇಕಾದ್ರೆ ಓಕೆನಾ? ಹಿಡಿತೀವಲ್ಲ, ಗೊತ್ತಾಗ್ತಿದ್ಯಾ? ನಮ್ಗೆ ಗೊತ್ತಾಗ್ತಿದ್ಯಾ? ಏನಾಯ್ತು? ಸಾರಿ, ಏನಾಯ್ತು? ಏನಾಗಿಲ್ಲ, ಗೊತ್ತಾಯ್ತಾ? ಇದೆಯಲ್ಲ, ಇದು ಮಾಡ್ದಂಗೆ ಆಗ್ತಿದೆ. ಇದು ಹೊಡೆದಾಡೋದು ಜಗ್ಗಾಡೋದಲ್ಲ, ಅಷ್ಟು ಗಟ್ಟಿ ಮಾಡ್ತಾರೆ. ಇವಾಗ ನೀವು ಎಷ್ಟು ಕೆಜಿ ನಾರ ಇರಿ, ಕೆಳಗಡೆ ಹೋಗಿ ನಿಮ್ಮನ್ನು ಎತ್ಕೊಂಡು ಬಿಸಾಕದ್ದು ರಿಸಿನೇ ಅಲ್ಲ. ಏನು ಹೇಳ್ತಿರೋದು? ಇರ್ತೀರಲ್ಲ ಹಿಂಗೆ, ಬರ್ತಿರಲ್ಲ ಹಿಂಗೆ, ಎತ್ಕೊಂಡು ಹಿಂದಕ್ಕೆ ಬಿಸಾಕೋದು ಎಷ್ಟೊತ್ತು ಅಲ್ಲ. ಅದರಲ್ಲಿ ನಾವು ಇವಾಗ ಏನು ನಿಮ್ಗೆ ಅನ್ನಿಸ್ತಲ್ವಾ, ನಾನು ಫಸ್ಟ್ ಹೋದಾಗ 15 ವರ್ಷದ ಹುಡುಗ ನನಗೆ ಹಂಗಿರುತ್ತೆ ಬಿಸಾಕ್ತಾ ಇದ್ದ. 15 ವರ್ಷದ ಹುಡುಗ, 15-16 ವರ್ಷ ಇರುತ್ತೆ. ಎಷ್ಟು ನಿಂಗೆ ಹೋದ್ರೆ ಅಣ್ಣ 15 ಅಣ್ಣ 16 ಅಣ್ಣ, ಎಷ್ಟು ಚಿಕ್ಕ ವಾಯ್ಸು, ಎಷ್ಟು ಚಿಕ್ಕದ್ ಬನ್ನಿ, ಮುಖಗಳು ಮಗು ಥರ, ಗಡ್ಡ ಬೀಸರು ಹೊಂದಿರಲ್ಲ. ಎತ್ತೆತ್ತು ಬಿಸಾಕಿ ನನಗಂತೂ ಅಯ್ಯಯ್ಯಪ್ಪ ದೇವ್ರೆ ಎಂಥ ಕಡೆ ಬಂದುಬಿಟ್ಟಿದ್ದೀರಪ್ಪ ಅಂತ. ಬಟ್ ಅದಾದಮೇಲೆ ಹೋಗ್ತಾ ಅವ್ರ ಜೊತೆ ಸೇರಿ ಅವರೆಲ್ಲ ಪ್ರಾಕ್ಟೀಸ್ ಮಾಡಿ, ಮಧು ಅಣ್ಣ ಅವ್ರ ಆಶೀರ್ವಾದದಿಂದನೇ. ಅವರು ಮೈಸೂರು ಝೂಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಕೆಲಸ ಅದು, ಅವ್ರ ಪ್ಯಾಷನ್ ಇದು. ಅವ್ರ ತಂದೆನೂ ಕುಸ್ತಿಪಟ್ಟು, ಇವರು ಕುಸ್ತಿಪಟ್ಟು. ಸೊ ಇವರು ಈ ಥರ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ. ತುಂಬ ಈ ಥರ ನಮಗಂತೂ ಸಖತ್ ನನಗೆ ಹೆಲ್ಪ್ ಮಾಡಿದ್ರಿ ಈ ಒಂದು ಪ್ರಾಜೆಕ್ಟ್ಗೆ ರೆಡಿ ಆಗೋಕ್ಕೆ. ಸ್ಕ್ರೀನ್ ಮೇಲೆ ಬಂದು ನಿಂತ್ರೆ ತೆರೆ ಮೇಲೆ, ನಾನು ಪೈಲ್ವಾನ್ ಥರ ಆ್ಯಕ್ಟ್ ಮಾಡೋದಕ್ಕಿಂತ ಪೈಲ್ವಾನೇ ಆಗಿ ಬಂದು ನಿಂತ್ಬಿಟ್ರೆ ಟೈಮ್ ಇದೆ ಅಲ್ವಾ? ಇವಾಗ ಲಕ್ಷಾಂತರ ಜನದಲ್ಲಿ ಸೆಲೆಕ್ಟ್ ಆಗಿ ಬಂದಿದ್ದೀನಿ. ಐ ಆಮ್ ಎಂಟರ್ಟೈನರ್. ಚೆನ್ನಾಗಿ ಎಂಟರ್ಟೈನ್ ಮಾಡೋಣ, ರಿಯಲಿಸ್ಟಿಕ್ ಆಗಿ ಮಾಡೋಣ. ಏನಿದೆ, ನಾನೆಲ್ಲೋ ಬರೀ ಆ್ಯಕ್ಟ್ ಆಯ್ತು ಗಡ್ಡ ಮೀಸೆ ಬಿಟ್ಕೊಂಡು ತಿರುಗ್ಕೊಂಡು ನಾನು ಆ್ಯಕ್ಟ್ ಮಾಡ್ಬೋದು ಅಲ್ವಾ? ಇಷ್ಟು ವರ್ಷದಿಂದ ಮಾಡ್ಕೊಬೋತಿದ್ರೆ ಆ್ಯಕ್ಟ್ ಮಾಡ್ತೀವಿ. ಆ್ಯಕ್ಟ್ ಮಾಡಬೇಕು, ಕೊಡೋಣ, ರಿಯಲಿಸ್ಟಿಕ್ ಆಗಿ ಮಾಡೋಣ, ಚೆನ್ನಾಗಿರುತ್ತೆ. ನಮ್ಗೆ ಹೆಲ್ತ್ಗೂ ಒಳ್ಳೇದು. ಸ್ಕ್ರೀನ್ ಮೇಲೂ ಒಂಥರ ವಾವ್ ನನಗೆ ಅನ್ಸುತ್ತೆ, ಪರವಾಗಿಲ್ಲ ಕಡೆ ಚೆನ್ನಾಗಿ ಕಾಣಿಸ್ತಿದ್ದೀರಿ ಅಂತ ಅನ್ಸುತ್ತೆ. ಮತ್ತೆ ಪೈಲ್ವಾನ್ರುಗಳು ಅವ್ರೇನಿದ್ದಾರೆ, ಅವ್ರುಗಳು ನಮಗೆ ಕಾಲ್ ಮಾಡಿ ಹೇಳ್ತಾರಲ್ಲ. ನಾನು ಇವಾಗ ಮತ್ತೆ ಫ್ರೀ ಇದ್ದಾಗ ಮೈಸೂರಿಗೆ ಹೋಗ್ತೀನಿ, ಆ ಸೀನ್ ನೋಡಿದೆ, ಏನು ಸರ್ ಗರ್ದನ್ಗೆ ಕೈ ಹಾಕ್ಬಿಟ್ಟಿದ್ದೀರಾ? ಅವ್ರು ಮಾತಾಡೋ ರೀತಿ ಹಂಗಿರುತ್ತೆ. ಗರ್ದನ್ ಕುತ್ತಿಗೆ ಅನ್ನಲ್ಲ, ಕುತ್ತಿಗೆ ಅದು ಇದು ಅನ್ನಲ್ಲ. ಸರ್ ಗರ್ದನ್ಗೆ ಕೈ ಹಾಕ್ಬಿಟ್ಟು ಮಾತಾಡ್ತಿರಲ್ಲ, ಏನು ಸರ್ ಹಂಗೆ ಎತ್ಕೊಬಿಟ್ರಿ ಅವ್ರನ್ನ, ಅದೆಲ್ಲ ಅದು ಹೇಳಿದ್ದು ಪೈಲ್ವಾನ್ ಭಾಷೆನೇ ಬೇರೆ ಥರ ಇದೆ ಅದು. ಹಂಗೆ ಏನು ಹಂಗೆ ಜಾಸ್ತಿ ಮಾತಾಡ್ತಿದ್ಯಾ, ಸವಾರಿ ಏರಿದ್ರೆ ಮಣ್ಮುಕ್ ಕೊಡ್ಬೇಕು ಅಂತಾರೆ. ಮಣ್ಮುಕ್ ಬಿಡೋದು ಅಂದ್ರೆ ಸವಾರಿ ಏರೋದು ಅಂದ್ರೆ ಹಿಂಗೆ ಮಕ್ಕಡೆ ಮಲಗಿಸಿ ಅವನ ಮೇಲೆ ಕುತ್ಕೊಂಡು ಹಿಂಗೆ ತಳ್ಳದ ಅಂದ್ರೆ ತಲೆ ಹಗ್ಗೆ ಮಣ್ಣು ಹೊಡೆ ಹೋಗ್ಬಿಡುತ್ತೆ. ಬಾಡಿ ಶೇಪ್ ಅಲ್ಲೇ ಮಣ್ಣಲ್ಲಿ ಬಂದ್ಬಿಡುತ್ತೆ. ಮಣ್ಣು ಶೇಪ್ ಬರಲ್ಲ, ಮಣ್ಣೆಲ್ಲ ಬೇರೆ ಹೊಡೆ ಹೋಗ್ಬಿಡುತ್ತೆ, ಶೇಪ್ ಬರಲ್ಲ, ಸೊಂಟ ಹಿಂಗೆ ಮುರಿದೋಗ್ಬಿಡುತ್ತೆ. ಅದೆಲ್ಲ ಇದೆ ಇದರಲ್ಲಿ, ತುಂಬಾ ಚೆನ್ನಾಗಿದೆ. ಬಟ್ ನಾವ್ ಯಾರ ಮೇಲೂ ಪ್ರಯೋಗ ಮಾಡಬಾರ್ದು. ಇವಾಗ ನಾನು ಮಾಡೋದಲ್ಲ, ತೋರಿಸಿದಷ್ಟೇ. ಅಂದ್ರೆ ಎಷ್ಟು ಸ್ಟ್ರೆಂತ್ ಬರುತ್ತೆ ಅಂತ ನಾನು ಇಲ್ಲ, ಐ ಫೀಲ್ ನಿಮ್ಗೆ ಬಿಕಾಸ್ ಅದು ನೀವು ಪ್ರೆಸ್ ಮಾಡ್ತಿದ್ರಲ್ಲ ನೋಡಿ, ನಂದು ಪ್ರೆಸ್ ಆಗ್ತಿತ್ತಲ್ವಾ? ಹೌದೌದು, ನಿಮ್ದು ಪ್ರೆಸ್ ಆಗ್ತಿತ್ತು. ಅಲ್ಲೂ ಅಷ್ಟೇ ಕೆಲವೊಬ್ರು ಇದಾರೆ, ಅವ್ರನ್ನ ಒಂದ್ 500-600 ಕುಸ್ತಿ ಮೇಲೆಲ್ಲ ಆಡಿದ್ದಾರೆ, ಇಷ್ಟಿಷ್ಟೇ ಇರ್ತಾರೆ. ಈ ಗೇಂಡಾ ಮುರ್ಗ ಒಂದು ಮರಕ್ಕೆ ಉಜ್ಜಿ ನೈಸಿಗೆ ಮಾಡ್ಬಿಟ್ಟಿರ್ತ, ನೋಡಿದೀರಾ? ಅದೆಲ್ಲ ಡಿಸ್ಕವರಿ ಚಾನಲ್ ತೋರಿಸ್ತಾ ಇದ್ರೆ ಅವಾಗ. ಯಾವ್ದೋ ಒಂದ್ ಮರ ಇರುತ್ತೆ, ತಿಕ್ಕಿ ಅದನ್ನ ನೈಸಿಗೆ ಮಾಡ್ಬಿಟ್ಟಿರುತ್ತೆ. ಆ ಮರ ಇದ್ದಂಗೆ ಇರ್ತಾರೆ, ಹಿಂಗ್ ಹಿಡಿದು ಎಳೆದ್ರು ಅಳ್ಳಾಡಲ್ಲ, ಏನ್ ಮಾಡಿದ್ರು ಆಗಲ್ಲ, ಅಷ್ಟು ಗಟ್ಟಿ
ಅಷ್ಟು ಕಸರತ್ ಮಾಡ್ಬಿಟ್ಟಿರ್ತಾರೆ. ಅವ್ರಿಗೆ ಒಂದು 30 ವರ್ಷ ಇರುತ್ತೆ ಇವಾಗ. ಯಾವಾಗಿಂದ ಮಾಡ್ತಿದ್ದೀರಾ ಅಂದರೆ ಅಣ್ಣ ಅದು ವಾಯ್ಸ್ ನೋಡಿ ಅಣ್ಣ ನಾನು ಅದೇ 6 ವರ್ಷ ಇದ್ದಾಗಿಂದ ಮಾಡ್ತಿದ್ದೆ ಅಣ್ಣ ಅಣ್ಣ ಅಂತ ಹಂಗೆ ಮಾತಾಡ್ತಿರ್ತಾರೆ. ಆ ಕಾಲದಲ್ಲಿ ಬಿದ್ದರೆ ಸಾಯಿಸ್ಬಿಡ್ತಾರೆ. ಅಂದ್ರೆ ಯಾರನ್ನೂ ನೋವು ಮಾಡಲ್ಲ, ಚಿನ್ನ ಹತ್ರ ನೋಡ್ಕೋತಾರೆ. ಅದನ್ನ ಹೇಳಿದ್ದು ಅವ್ರ ಶಕ್ತಿ. ನಿಮ್ಗೆ ಏನಾಗಿಲ್ಲ, ಬಟ್ ನಿಮಗೆ ಅದ್ರ ಗೊತ್ತಾಯ್ತಾ, ನಮ್ಗೆ ಅದು ಅಲ್ಲಿ ಗೊತ್ತಾಗುತ್ತೆ. ಅಯ್ಯಯ್ಯಪ್ಪ ನಿನ್ನ ಹತ್ರ ಮಾಡಲ್ಲ ಬರೋದು ಅಂತ ಹಾಗಾದಿರ್ತೀರಿ. ಸೊ ಆ ಥರ. ಬಟ್ ನಮ್ಮ ದೇಸಿ ನಮ್ಮ ಸ್ಪೋರ್ಟ್ ಅದು, ನಮ್ಮ ರೆಸ್ಲಿಂಗ್ ಅನ್ನೋದು ನಮ್ಮ ತಾತ ಮುತ್ತಾತ ಮಹಾರಾಜರು ಅವ್ರ ಕಡೆಯಿಂದನೇ ಎಲ್ಲ ಮಾಡ್ಕೊಂಬಂದಿದ್ದಾರೆ ಇದನ್ನ. ಸೊ ಇದನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಇದು ಎಲ್ಲರಿಗೂ ರೀಚ್ ಆಗಬೇಕು ಅಂದರೆ ನಾನು ತಯಾರಿ ತಗೊಂಡೇ ಮಾಡಬೇಕು. ಅವಾಗ ಇಷ್ಟ ಆಗುತ್ತೆ ಎಲ್ಲರಿಗೂ. ಎಸ್, ಈಗ ಜಿಮ್ ಮಾಡಬೇಕಾದ್ರೆ ನಮ್ಗೊಂದಷ್ಟು ಮೋಟಿವೇಶನ್ಸ್ ಬರುತ್ತೆ. ಹಾಗೆಯೇ ಆ ಡೇ ಫುಲ್ ಒಂದು ನಾವು ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋಂಥದ್ದು ಇರುತ್ತೆ. ಈ ಗರಡಿ ಮನೆಗೆ ಓದಿ ಅಲ್ಲಿ ನಾವು ಕುಸ್ತಿಯನ್ನು ಆಡಿದಾಗ ಅಥವಾ ಅಲ್ಲಿ ನಾವು ಒಂದಷ್ಟು ಪಳಗ್ಸ್ ಬಂದಾಗ ಆ ದಿನ ಎಲ್ಲ ಹೆಂಗಿರುತ್ತೆ? ಅಲ್ಲ, ನಿಮ್ಮ ಜೀವನನೇ ಚೆನ್ನಾಗಿರುತ್ತೆ. ಜೀವನನೇ ಚೆನ್ನಾಗಿರುತ್ತೆ. ಓಕೆ, ಇದು 90 ವರ್ಷದ ಗರಡಿ ಪೈಲ್ವಾನ ಯಾವ ಥರ ಸೊಂಟ ನೋವು ಅಂತ ಹೇಳೇ ಇಲ್ವಂತ ಯಾರನ್ನು ಇದುವರೆಗೂ. ಸೊಂಟ ನೋವು ನನಗೆ ಮಂಡಿ ನೋವು ಅಂತ ಹೇಳೇ ಇಲ್ಲ. ಆ ಥರ ಇರ್ತಾರೆ ಅವರು. ಆ ಥರ ಫುಡ್ಡು, ಆ ಥರ ವರ್ಕೌಟು. ಇವಾಗ ನೀವು ಹೇಳಿದ್ರಲ್ಲ ಒಂದಿನ ನಾವು ಫುಲ್ ಆ್ಯಕ್ಟಿವ್ ಆಗಿರ್ತೀವಿ, ಆ ಥರ ಜೀವನದಲ್ಲೇ ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ನಾವು ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಲ್ಲ ಜೀವನದಲ್ಲೂ ಅಷ್ಟೇ. ಮತ್ತು ಜೀವನದಲ್ಲೂ ಈ ಥರ ಎಲ್ಲ ನಾವು ಎಳೆದಾಟ, ಈ ನೋವು, ಈ ಸೋಲು ಗೆಲುವು ಇದೆಲ್ಲ ನೋಡ್ತೀವಲ್ಲ, ಜೀವನದಲ್ಲೂ ಸಹ ನೀವೊಬ್ಬರೇ ಇರೋದು. ಯಾವ ರೀತಿ ನೀವು ಅದನ್ನ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು, ಯಾವ ಥರ ಸೋಲು ಗೆಲುವುಗಳನ್ನ ಒಂದೇ ಥರ ತಗೊಂಡೋಗ್ಬೇಕು ಅನ್ನೋದು ಇದು ಗರಡಿ ಮನೇಲಿ ಚೆನ್ನಾಗಿ ಕಲಿತೀವಿ. ಓಕೆ, ಈಗ ಜಿಮ್ಗೆ ಒಂದಷ್ಟು ಪ್ರಾಪರ್ ಡಯಟ್ ಅಂತ ಫಾಲೋ ಮಾಡ್ತಾ ಇರ್ತೀವಿ. ಗರಡಿ ಮನೆಗೆ ಆ ಥರ ಪ್ರಾಪರ್ ಡಯಟ್ ಡಯಟ್ ಮಾಡಿದ್ರೆ ನಿಮ್ಗೆ ಗರಡಿಯಲ್ಲಿ ಇದೇ ಮಾಡೋಕ್ಕಾಗಲ್ಲ, ಲಡತ್ ಮಾಡೋಕ್ಕಾಗೋದಿಲ್ಲ, ಸುಸ್ತಾಗ್ಬಿಡ್ತೀರಾ. ತಿನ್ಬೇಕು ತುಪ್ಪ, ಬೆಣ್ಣೆ, ಹಣ್ಣು, ಏನ್ ಸಿಕ್ಕಿದ್ರೆ. ನಾನ್ ವೆಜ್ ತಿನ್ನೋರು ನಾನ್ ವೆಜ್, ವೆಜ್ ತಿನ್ನೋರು ವೆಜ್, ಚೆನ್ನಾಗಿ ತಿನ್ಬೇಕು. ಅದೇ ತರ ಅದನ್ನ ಕರಗಿಸ್ಬೇಕು. ತಿನ್ಬಿಟ್ಟು ಸುಮ್ಮನೆ ಹಿಂಗೆ ಹೊಟ್ಟೆ ಬಿಟ್ಕೊಂಡು ಆ ಥರ ಅಲ್ಲ, ತಿನ್ಬೇಕು, ಬಂದು ಕರಗಿಸ್ಬೇಕು, ತಿನ್ಬೇಕು, ಸಾಧನೆ ಮಾಡಬೇಕು. ಏನೋ ಹೊಡಿತಾ ಇಲ್ಲ ಅಂದ್ರೆ ಹಣ ತಿನ್ಕೊಂಬಂದ್ಬಿಟ್ಟಿದ್ದೇನೆ, ತಿಂದಿರೋದೆಲ್ಲ ಕಕ್ಕುದ್ರೆ ಪರವಾಗಿಲ್ಲ ಹೊಡಿ ಅಂತಾರೆ. ಆ ಥರ ಹೊಡಿಸ್ತಾರೆ. 500,000 ಎಲ್ಲಿರುತ್ತೆ, ಏನು ತಿಂದ್ರು ಕರಗೋಗ್ಬಿಡುತ್ತೆ, ಸಖತ್ತಾಗಿರ್ತಾರೆ. ಬಟ್ ಏನು ಅಂದರೆ ಅವ್ರು ಅಕಸ್ಮಾತ್ ಇದನ್ನ ಮಾಡೋದು. ಇನ್ನೊಂದೇನಂದ್ರೆ ಪೈಲ್ವಾನ್ ಯಾವತ್ತೂ ಬಿಡೋದೇ ಇಲ್ಲ. ಪೈಲ್ವಾನ್ಗಿರಿನ ಅವ್ನು ಮಾಡ್ತಾನೆ ಇರ್ತಾನೆ. ನೋಡಿದ್ದೀನಲ್ಲ, ಅದೊಂಥರ ಅವ್ರು ಹೇಳ್ತಾರೆ, ಸರ್ ಅದೊಂಥರ ಕೈ ಕಡಿತಿರುತ್ತೆ ಸರ್, ಕಾಲು ಕಡಿತಿರುತ್ತೆ ಸರ್, ಬಂದೇ ಬಿಡ್ತೀವಿ ನಾವು ಅಂತ. ಲಂಗೋಟಿಗಿರೋ ಬೆಲೆ, ಲಂಗೋಟಿಗೆ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡಿ ಲಂಗೋಟಿ ಕಟ್ಕೊಂಡು ಲಂಗೋಟಿ ಏರಿಸ್ಕೊಂಡು ಅದನ್ನು ಸಾಧನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇವಾಗ ಲಂಗೋಟಿ ಅಂತಂದರೆ ನಮ್ಮ ಸಿನಿಮಾದಲ್ಲೆಲ್ಲ ಹೆಂಗೆ ತೋರಿಸ್ತಾರೆ, ಕಾಮಿಡಿ ಥರ ಪುಟಗೋಸಿ ಲಂಗೋಟಿ ಅಂದರೆ ಅದಕ್ಕೆ ತುಂಬ ಬೆಲೆ ಇದೆ. ದೇವ್ರ ಥರ ಲಂಗೋಟಿಗೆ ನಮಸ್ಕಾರ ಮಾಡಿಕೊಂಡು ಅದನ್ನು ಯಾವುದೇ ಹೆಣ್ಣು ಮುಟ್ಬಾರ್ದು. ತಾಯಿ ಒಬ್ಳೆ ಅದನ್ನು ಮುಟ್ಬೇಕು. ಅಕಸ್ಮಾತ್ ಏನಾದ್ರು ತೊಳೆದಿಡ್ಬೇಕು ಅಂದರೆ ಇಲ್ಲ, ಇವನೇ ತೊಳೆದು ಯಾರಿಗೂ ಕೈಗೆ ಸಿಗದಿರೋ ಜಾಗಕ್ಕೆ ಅದನ್ನು ಒಣಗಾಕ್ತಾನೆ. ಕೆಲವರು ಮನೇಲಿ ಇಡ್ತಾರೆ, ಕೆಲವರು ಗರಡಿ ಮನೆಯಲ್ಲೇ ಇಡ್ತಾರೆ. ಅಷ್ಟು ಶಿಸ್ತು ಪಾಲಿಸ್ತಾರೆ. ಅಷ್ಟು ಆಂಜನೇಯ ಇರೋ ಜಾಗ ಅದು ಗರಡಿ ಮನೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದನ್ನು. ಅಲ್ಲಿ ನಿಮ್ಮ ಗರಡಿ ಮನೆ ಬಗ್ಗೆ ಗೊತ್ತಾಗಬೇಕು ಅಂದರೆ ಗರಡಿ ಮನೆಗೆ ಹೋಗಬೇಕು. ಅಲ್ಲಿರೋ ನಮ್ಗೆ ಹೇಳ್ಕೊಡ್ತಾರಲ್ಲ ಅವ್ರನ್ನ ಮೀಟ್ ಮಾಡಬೇಕು ಅಂತ, ಇವ್ರನ್ನ ಉಸ್ತಾದ್ರುಗಳನ್ನ. ಒಂದಿನ ನಾನು ಖಂಡಿತವಾಗ್ಲೂ ನಿಮ್ಮ ಮೈಸೂರಿಗೆ ನಿಮ್ಮೊಟ್ಟಿಗೆ ಬರೋಣ. ಒಂದಿನ ಹೆಂಗಿರುತ್ತೆ ಗರಡಿ ಮನೆ, ಯಾವ ರೀತಿ ಅನ್ನುವಂಥದ್ದು ನಮ್ಮ ಕರ್ನಾಟಕ ಜನತೆಗೆ ತಿಳಿಸ್ಕೊಳ್ಳೋಣ. ಈಗ ಮರ್ಯಾದೆ ರಾಮಣ್ಣ ಬರೋದಾದ್ರೆ ಸೀರಿಯಲ್ ಇನ್ನೊಂದು ಹೇಳ್ಬಿಡ್ತೀನಿ. ಅದರಲ್ಲಿ ಇವಾಗ ಜಿಮ್ ಅಂತ ಹೇಳಿದ್ರಲ್ಲ, ಜಿಮ್ಮಲ್ಲಿ ನಿಮಗೆ ಲಿಮಿಟೆಡ್ ಮೂವ್ಮೆಂಟ್ಸ್ ಇರುತ್ತೆ. ಬೈಸೆಪ್ಸ್ ಹೆಂಗ್ ಹೊಡಿತೀರಾ ನೀವೇ ತೋರಿಸಿ. ಬೈಸೆಪ್ಸ್ ಹೆಂಗ್ ಹೊಡಿತೀರಾ? ಅದು ಒಂದೊಂದು ಪೊಸಿಷನ್ ಯಾವ್ದು ಒಬ್ಬಾಮಲ್ಲಿ ಸ್ಟ್ಯಾಂಡಿಂಗ್ ಡಂಬಲ್ ಕಲ್ ಇರುತ್ತೆ ಅಥವಾ ರಾಡ್ ಹಾಕೊಂತೀವಿ, ಆ ತರ ಇರುತ್ತೆ. ರಾಡಲ್ಲಿ ಬೇಡ, ಡಂಬಲ್ ಅಲ್ಲಿ ಅಷ್ಟೇ ಅಲ್ವಾ. ಇದೆಲ್ಲ ನಿಮ್ಗೆ ಲಿಮಿಟೆಡ್ ಮೂವ್ಮೆಂಟ್ಸ್. ಗರಡಿ ಮೇಲೆ ನಿಮ್ ಡಂಬಲ್ ಕೊಟ್ಟರು ಲಿಮಿಟೆಡ್ ಮೂವ್ಮೆಂಟ್ಸ್ ಇರಲ್ಲ. ಅಲ್ಲಿ ಹಿಂಗೆ ಡಂಬಲ್ ಇಟ್ಕೊಂಡು ಮತ್ತೆ ಹಿಂಗೆ ಅದೇನಕ್ಕೆ ಅಂದ್ರೆ ಪೊಸಿಷನ್ ಅಲ್ಲ, ನಿಮ್ಗೆ ಇದಿಷ್ಟೇ ಅನ್ನೋದಿರಲ್ಲ. ಅದು ಹಿಂಗೋಗುತ್ತೆ. ಏನಕ್ಕೆ ಅಂತ ಅಂದ್ರೆ ಅದು ಬರೀ ಲಡತ್ ಮಾಡಕ್ಕೇನೆ. ಸ್ಟ್ರೆಂತ್ ನಿಮ್ಗೆ ಬರೀ ಮಸಲ್ ಸ್ಟ್ರೆಂತ್ಗಿಂತನೂ ನಿಮ್ ಜಾಯಿಂಟ್ಸು, ಲಿಗಮೆಂಟ್ಸು, ಟೆಂಡನ್ಸು ಇದ್ರದ್ದು ಎಲ್ಲ ಸ್ಟ್ರೆಂತ್ ಅನ್ನು ಮಾಡ್ಕೊಂತಾರೆ. ಬಸ್ಗೇನು ಅಷ್ಟೇ. ನೀವು ಸ್ಕ್ವಾಟ್ಸ್ ಹೆಂಗ್ ಹೊಡಿತೀರಾ ತೋರಿಸಿ. ಸ್ಕ್ವಾಟ್ಸ್ ಹೆಂಗ್ ಹೊಡಿತೀರಾ? ನಾರ್ಮಲ್ ಸ್ಕ್ವಾಟ್ಸ್ ಹಿಂಗೆ ಹಿಡ್ಕೊಂತ ಪೊಸಿಷನ್ ನನ್ನ ಕೈ ಬಿಡೋದಿಲ್ಲ, ಹೊಡಿರಿ. ಮಾಮೂಲಿ ಸ್ಕ್ವಾಟ್ಸ್ ಅಲ್ವಾ, ಹಿಂಗೆ ಹೊಡ್ಕೊಂಡು ಅಷ್ಟೇ ಅಲ್ವಾ. ಅದ್ರಲ್ಲಿ ಹಿಂಗೆ ಕೆಳಗಡೆ ಎದ್ದೋಳುತ್ತೆ. ನಿಮ್ದು ಇದೆಲ್ಲ ಸ್ಟ್ರಾಂಗ್ ಆಗ್ಬಿಡುತ್ತೆ. ಇದ್ರ ಮೇಲೆ ಸ್ಟ್ರಾಂಗ್ ಆಗ್ಬಿಡುತ್ತೆ. ಆತರ ಇನ್ನೊಂದು ದಂಡ ಸಪೋರ್ಟ್ ಆಗ್ತಾ ಇದೆ, ಅದನ್ನ 10 ಹೊಡಿಯಕ್ಕಾಗಲ್ಲ, ಅದನ್ನ 1000 ಹೊಡಿತಾರೆ. ಸೊ ಈ ತರ ಇದೆ, ತುಂಬಾ ಚೆನ್ನಾಗಿದೆ. ಅದು ಇನ್ನೊಂದ್ ದಿವಸ ಮಾಡೋಣ, ಓಕೆನಾ?